ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಗೆಹರಿಯದ ತಾಲೂಕಿನ ಚೌಡದೇನಹಳ್ಳಿ ಗ್ರಾಮಸ್ಥರ ಜಮೀನು ವಿವಾದ. ಇಂದು ಮತ್ತೆ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮನವಿ. ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡದೇನಹಳ್ಳಿಯ ಗ್ರಾಮಸ್ಥರು ಒಂದಲ್ಲ ಒಂದು ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಳನ್ನು ನಡೆಸುತ್ತಲೇ ಬಂದಿದ್ದಾರೆ. ಆದರೆ ಅವರ ಸಮಸ್ಯೆಗಳನ್ನು ನೀಗಿಸುವಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದ್ದು, ಇಂದು ಮತ್ತೆ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಘಟನೆ ಸಹ ನಡೆಯಿತು. ಗ್ರಾಮಸ್ಥರು ಈಗಾಗಲೇ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿಲ್ಲ ಎಂದು ದೂರಿ ಪಡಿತರ ಕಟ್ ಮಾಡಲಾಗಿದೆ ಎಂದು ಆರೋಪಿಸಿ, ಗ್ರಾಮದಲ್ಲಿ ಸ್ಮಶಾನಕ್ಕೆ ಮಂಜೂರು ಮಾಡಿರುವ ಜಾಗ ಅಲ್ಲಿಲ್ಲ, ಅಷ್ಟು ಜಾಗವನ್ನು ಗುರುತಿಸಿಕೊಡುವುದರ ಜೊತೆಗೆ ಹೆಚ್ಚುವರಿ ಜಾಗ ಮಂಜೂರು ಮಾಡುವಂತೆ ಆಗ್ರಹಿಸಿ ಮತ್ತು ಗ್ರಾಮದ ವ್ಯಕ್ತಿಗೆ ಮನೆ ಕಟ್ಟಿಕೊಳ್ಳಲು ಸರ್ಕಾರ ನಿವೇಶನ ಮಂಜೂರು ಮಾಡಿದ್ದು, ನಿವೇಶನ ಹೋಗುವ ದಾರಿಯಲ್ಲಿ ಮತ್ತೊಬ್ಬರು ಅಡ್ಡಪಡಿಸಿ ಗುಂಡಿ ತೋಡಿದ್ದನ್ನು ಖಂಡಿಸಿ ಪ್ರತಿಭಟನೆಗಳನ್ನು ಕಳೆದ 5-6 ತಿಂಗಳಿನಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಚೌಡದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 52ರ ವಿವಾದಾಸ್ಪದ ಜಮೀನಿನ ಸ್ಥಳದ ಬಗ್ಗೆ ನ್ಯಾಯ ಒದಗಿಸಿಕೊಡುವಂತೆ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಜೀಪಿನಲ್ಲಿ ತೆರಳುತ್ತಿದ್ದ ತಹಶೀಲ್ದಾರ್ ಅವರ ಜೀಪನ್ನು ಅಡ್ಡಗಟ್ಟಿ ತಹಶೀಲ್ದಾರ್ಗೆ ದಿಗ್ಬಂಧನ ಹಾಕಿ ಪ್ರತಿಭಟನೆ ನಡೆಸಿದ ಘಟನೆ ಸಹ ನಡೆದಿತ್ತು. ಇಂದು ಅದೇ ಜಮೀನಿನಲ್ಲಿ ಹಾಕಿದ್ದ ಗುಡಿಸಲುಗಳನ್ನು ಕಿತ್ತು ಹಾಕಿರುವ ಮತ್ತು ಹುಣಸೆ ಫಸಲನ್ನು ಲಪಟಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿ ಇಂದು ಮತ್ತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ತಹಶೀಲ್ದಾರ್ ಮಹೇಂದ್ರರವರು ಮನವಿಯನ್ನು ಪಡೆದುಕೊಂಡು, ತಾನು ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡಿದ್ದೇನೆ, ನನಗೆ ಕಾಲಾವಕಾಶ ಕೊಡಿ, ಪರಿಶೀಲನೆ ನಡೆಸಿ ಕೈಗೊಳ್ಳುವುದಾಗಿ ಭರವಸೆ ನೀಡಿದಲ್ಲದೆ ಜಿಲ್ಲಾಧಿಕಾರಿಗಳು ಸಹ ಮನವಿ ಸಲ್ಲಿಸುವಂತೆ ಸೂಚಿಸಿದರು. ನಂತರ ಪ್ರತಿಭಟನೆ ನಿರತ ಗ್ರಾಮಸ್ಥರು ವಾಪಸ್ ತೆರಳಿದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ, ಇಮ್ರಾನ್ ಪಾಷಾ, ಚಿಂತಾಮಣಿ. ನಿನ್ನೆ ವಿವಾದಿತ ಜಾಗದಲ್ಲಿರೋದು ಮರಗಳು ನೋಡಿದ್ರೆ ನಿನ್ನೆ, ಆದ್ರೆ ಮೆನ್ಷನ್ ಮಾಡಿರೋದು ಯಾವಾಗ ಇದು ಗ್ರಾಮ ಠಾಣೆಗೆ ಸಂಬಂಧಪಟ್ಟಿದ್ದ ಮರಗಳಿರೋದಕ್ಕೋಸ್ಕರ ಇದನ್ನು ತೆಗೆದು ಅಲ್ಲಾಕಿದ್ದಾರೆ ನೋಡಿ. ನಮಸ್ಕಾರ. ಚೌಡದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ ವಿವಾದಿತ ಜಾಗ ಇದೆ ಅದು. ಆದರೆ ನಿನ್ನೆ ಕೆಲವರು ಸವರ್ಣೀಯರು ಅಲ್ಲಿ ಬಂದುಬಿಟ್ಟು ಹುಣಸೆ ಮರಗಳನ್ನ ನೋಡಿದ್ದಾರೆ. ಅಲ್ಲಿ ನಾವು ನಿನ್ನೆ ಬಂದುಬಿಟ್ಟು RI ಅವ್ರಿಗೆಲ್ಲ ನಾವು ಈ ವಿಚಾರ ತಿಳಿಸಿದ್ವಿ. ಅವರು ಬಂದುಬಿಟ್ಟು ಮಾಜರ್ ಮಾಡಿದ್ದಾರೆ. ಬಟ್ ಅವ್ರೇನು ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ. ಮತ್ತು ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಮೊನ್ನೆ ತಹಸೀಲ್ದಾರ್ ಅವ್ರಿಗೆ ಈ ಒಂದು ಹುಣಸೆ ಮರಗಳ ಅತಿಕ್ರಮ ಪ್ರವೇಶ ಮಾಡಿ ಹುಣಸೆ ಮರಗಳನ್ನ ಹೊಡೆದಿರೋರ ಮೇಲೆ ಆಕ್ಷನ್ ತಗೋಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಅರ್ಜಿ ಕೊಟ್ಟಿದ್ದೀವಿ. ಅವ್ರು ಸೋಮವಾರದೊಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರದೊಳಗಡೆ ಮಾಡಲಿಲ್ಲ ಅಂದರೆ ಮಂಗಳವಾರ ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಈ ತಾಲೂಕು ಆಫೀಸ್ ಮುಂದೆ ನಾವು ಧರಣಿಯನ್ನು ಮಾಡ್ತೀವಿ. ಹಾಗೂ ಗ್ರಾಮಸ್ಥರೆಲ್ಲ ಅವರು ನಿರ್ಧಾರ ಮಾಡಿದ್ದಾರೆ, ನಮ್ಮ ತಾಲೂಕು ಆಫೀಸ್ ದಂಡಾಧಿಕಾರಿಗಳಾಗೋದು ಯಾರು ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಕೋಲಾರ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿ ಅದಕ್ಕೆ ಬದ್ಧರಾಗಿದೆ. ಆಗಿಲ್ಲ ಅಂದ್ರೆ ನಮ್ಮ ಕುಟುಂಬ ಸಮೇತ ಜಾನುವಾರು ಅದನ್ನೇ ಈಗ ಹೇಳ್ತೀನಿ. DC ಅವ್ರು ಹೇಳ್ತಾರೆ, ಶಾಸನ ಪೊಲೀಸ್ನವ್ರು ಅವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹೇಳ್ತಾರೆ, DSP ಹೇಳ್ತಾರೆ, ಅಲ್ಲಿ ಕೊಡ್ತೀವಿ ಅವ್ರು ಇದು ಮಾಡ್ತಾರೆ. ನಮ್ಮಿಂದ ಏನು ಬೇಕು ಆಲ್ಟ ಮಾಡಿಸ್ಬೋದು, ಗೌರ್ಮೆಂಟ್ ಲ್ಯಾಂಡ್ ಹೇಳ್ಬೋದು. ನಾವು ಆದೇಶ ಕೊಡ್ಬೇಕಾದ್ರೆ ಅವ್ರು ಆದೇಶ ಕೊಡಬೇಕು. ಅದು ನನಗೆ ತೋರಿಸಿದ್ರೆ ನೀವು ಇಲ್ಲಿಂದ ಕಳಿಸಿದ್ರೆ ಅಲ್ಲ ಸರ್, ಅವ್ರ ಆದೇಶ ಅವ್ರಲ್ಲಿ ನೀವು ಲೆಟರ್ ಕೊಡಬೇಕು. ಅರ್ಜಿ ಕೊಟ್ಟರೆ ಅವ್ರು ನಾವು ರಿಪೋರ್ಟ್ ಕಳಿಸ್ತೀವಿ ನಾವು. ಸರ್ ಅದೇ ಸರ್, ರಿಪೋರ್ಟ್ ನೀವು ಕಳಿಸಿದ್ರೆ ಅವ್ರು ಆದೇಶ ಕಳಿಸ್ತೀವಿ, ಅವ್ರು ಕೊಡ್ತಾರೆ. ಸಮಾಧಾನ ಏನು ಸರ್? ತಾಲೂಕು ಆಡಳಿತ ಇಲ್ಲೇ ಇದ್ರೆ ಸಮಾಧಾನ ಸರ್. ಇದು ನನ್ನ ಜಮೀನಲ್ಲಿ ಇದು ಗೌರ್ಮೆಂಟ್ ಜಮೀನು, ಇದು ಏನೇ ಮಾಡ್ಬೇಕು ಅವ್ರನ್ನ ಆದೇಶ ತಗೋಬೇಕು. ಆಲ್ರೆಡಿ AC ಅವರು DC ಅವರು ಎಲ್ಲ ವಿಸಿಟ್ ಮಾಡಿದ್ದಾರೆ. ಇನ್ನೊಂದು ಕೊಡ್ರಿ ಅಪ್ಪ, ಈಗ ನಾನು ಹೊಸ್ತಾಗಿ ಬಂದಿದ್ದೀನಪ್ಪ. ಹೌದು ಸರ್, ನಿಮ್ಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ನೀವು ಡಿಸ್ಕಸ್ ಮಾಡ್ತೀರಾ, ಮತ್ತೆ ಜಿಲ್ಲಾಧಿಕಾರಿ ಕಳಿಸ್ತಾರೆ ನಮ್ಗೆ. ನಾವು ರಿಪೋರ್ಟ್ ಕೊಡ್ತೀವಿ ಸರ್, ಇಂಥ ಈ ಥರ ಕೊಟ್ಟು AC ಇದ್ರ ಕೊಟ್ಟಿದ್ರು, ಸ್ಪಷ್ಟವಾದ ನಮ್ಗೆ ಮಾಹಿತಿ ಆದೇಶ ಕೊಡಿ ಅಂತ ಹೇಳ್ತೀವಿ. ಹಾಗಾದ್ರೆ ನೀವು ನೇರವಾಗಿ ಚೌಡದೇನಹಳ್ಳಿ ಗ್ರಾಮಸ್ಥರಿಗೆ ನೇರವಾಗಿ ಹೇಳೋದೇನಂದ್ರೆ, ಏನೇ ನಿಮ್ಗೆ ಸಮಸ್ಯೆ ಬರಲಿ ನಮ್ಮ ತಾಲೂಕು ಕಚೇರಿಗೆ ಬರ್ಬಿಡಿ, DC ಆಫೀಸ್ ಹೋಗಿ ಅಂತ ನಾವು ಮಾಡ್ತೀವಿ. ಅವ್ರ ಮೇಲೆ ಇನ್ನೂ ನಮ್ಗೆ ಈಸಿ ಸಪೋರ್ಟ್ ಬೇಕು. ಈಗ ಈಸಿ ಅಲ್ಲ, ಇಲ್ಲಿಂದ ಫಾರ್ವರ್ಡ್ ಮಾಡ್ಬೋದು ಸರ್. ಇಲ್ಲಿಂದ ಮಾಡ್ತೀವಿ ನಾವು. ಅರ್ಜಿ ಕೊಟ್ಟಿದ್ರಲ್ಲ ನೀವು, ಇದ್ರ ಮೇಲೆ ಬರಿತೀವಿ ನಾವು. ಇವಾಗ ಬರಿತೀವಿ, ಬರಿತೀವಿ, DC ಬರಿತೀವಿ. ಬರೆದ್ಬಿಟ್ಟು ನಾವು ಕಳಿತೀವಿ. ನೀವು ಬೇಗ ಅರ್ಜೆಂಟ್ ಇರಲೇಬೇಕು ಅಂತಿರಲ್ಲ, ಅದಕ್ಕೆ ಅವ್ರ ಮಾತು ನೋಡಿ ಅಂತ ಹೇಳ್ತಿರೋದು. ಈಗ ನಾವೇನ್ ಮಾಡೋದು, ಮೇಲಧಿಕಾರಿಗಳು ರಿಪೋರ್ಟ್ ಕೊಡಬೇಕು. ಮೇಲೆ ರಿಪೋರ್ಟ್ ಕೊಟ್ಟು ಅಲ್ಲಿ ಬಂದ ನಂತರ ಕ್ರಮ ಕೈಗೊಳ್ಬೇಕು. ಈಗ ಏನೇ ಆದ್ರೂ ಈಗ ಯಥಾಸ್ಥಿತಿಯಿಂದ ಯಾವುದು ಮಾಡೋಕ್ಕೂ ಅವಕಾಶ ಲಭ್ಯ ಇಲ್ಲ. ಮಾಡಿದಾರಲ್ಲ ಅವ್ರ ಮೇಲೆ
ಅವ್ರ ಆಕ್ರಮಣ ಅವ್ರ ಕಳ್ಳ ನಾನು ಕಳ್ತನ ಮಾಡಿ ಅವ್ರಿಗೂ ನನಗೆ ವ್ಯತ್ಯಾಸ. ಈಗ ಬಂದೋಬಸ್ತ್ ಮಾಡಿ ಪಂಚಿಂಗ್ ಹಾಕ್ಸಿ ಒಂದು ಹಾಕಿ ನೋಟಿಸ್ ಬೋರ್ಡ್ ಹಾಕ್ಬೋಲಿ ಈ ಸೊತ್ತು ಸರ್ಕಾರದ ಏನು ಈ ನಂಬರ್ ಹಾಕ್ಬೇಕು OS 10/2019 ಕೇಸ್ ನಡೀತಿದೆ ಅಂತ OS ನಂಬರ್ ಸರ್ಕಾರಿ ಜಾಗ ಅಂತ ನೋಟಿಸ್ ಬೋರ್ಡ್ ಹಾಕ್ಬೇಕಿತ್ತು ಸರ್ ಇದು ಸರ್ಕಾರ ಹೊಸ ತಗೊಂಡು ಮಾಡ್ಬೇಕಂತ ಸುಮ್ಮನೆ ಹಾಕೋದಲ್ಲ ಅಂತ ಮೇಲೆ DC ಇಂದ ಪರ್ಮಿಷನ್ ತಗೋಬೇಕು. DC ಬಂದು ಇನ್ಸ್ಪೆಕ್ಷನ್ ಮಾಡಬೇಕು. ಜಿಲ್ಲಾಧಿಕಾರಿಗಳ ಆದೇಶ ಇರೋದು ನಮ್ಗಳಿಗೆ ಜಿಲ್ಲಾಧಿಕಾರದ ಕಾಂಪೌಂಡ್ ಹಾಕಿ ಅಂತಂದ್ರೆ ಸರ್ವೇರ್ ಬಿಟ್ಟು ಸ್ಕೆಚ್ ಮಾಡಿಸಿ ಸರ್ವೆ ಮಾಡಿಸಿ ಪಂಚಿಂಗ್ ಹಾಕ್ಸಿ ಬೋರ್ಡ್ ಹಾಕ್ಸ್ಬೇಕಲ್ಲಿ ಮೇಲಧಿಕಾರಿ ಜಿಲ್ಲಾಧಿಕಾರಿ ಬಿಟ್ಟು ವಿಷಯ ಇಲ್ಲ ಮರ ಕಟ್ಟಕ್ಕೆ ಅವಕಾಶ ಇಲ್ಲ ಪೊಲೀಸರು ಬರ್ತಿದ್ದೀವಿ ನೋಡ್ಕೊಳ್ಳಿ ಅಂತ ಪೊಲೀಸರು ಅದನ್ನ ನೋಡೋಕೆ ಜವಾಬ್ದಾರಿ ಅದು. ಈಗ ಯಾಕೆ ಕಟ್ ಮಾಡಿದ್ರೆ ಅವ್ರು ಹೇಳಿ ಅವ್ರು ತನಿಖೆ ಮಾಡ್ಬೇಕು. ಈಗ ತನಿಖೆ ಮಾಡಿ ಮುಂದೆ ಕ್ರಮ ಈಗ ಕೈಗೊಳ್ಬೇಕು. ಚೌಡದನಾಳಿ ಗ್ರಾಮಸ್ಥರ ಆರೋಪ ಏನಂದ್ರೆ ಈಗ ದಲಿತರು ಏನೇ ಒಂದು ಅಲ್ಲಿ ಹಸು ಕಟ್ಟಾಕ್ಲಿ ಏನೇ ಮಾಡಲಿ ಮಲ್ಕೊಳ್ಳಿ ಕೂತ್ಕೊಳ್ಳಿ ದಲಿತರ ಮೇಲೆ ಹಲ್ಲೆ ಆರೋಪ ಮಾಡಿದ್ರಿಂದ ಎಲ್ಲ ಇದ್ದೇ ಇರ್ತದ. ಎಲೆಕ್ಷನ್ ಆದ್ರೆ ಮುಂದಿನ ಅವರು ಸ್ಪಷ್ಟವಾದ ವರದಿ ನಮ್ಗೆ ಕೊಡ್ತೀವಿ ಅಂದ್ರೆ ಮೇಲಧಿಕಾರಿಗಳು ಅರ್ಥ ಮಾಡಿಸ್ಬೇಕಂತ ಅರ್ಥ ಮಾಡಿಸ್ಕೊಡ್ತೀವಿ ಅಂತಂದ್ರೆ ಈ ಜಾಗ ಸರ್ಕಾರ ಸ್ವತ್ತು ಅಂತ ಹಾಕೊಂಡು ನಾವು ಮುಂದಿನ ಕ್ರಮ ಕೈಗೊಳ್ಬೋದು. ಹೇಗೆ ಮಾಡಕ್ ಬರೋದು. ಈಗ ಚುನಾವಣೆ ನೀತಿ 4 ಜನ ಇದ್ರು ತಪ್ಪು ನಿಮ್ಗೆ ಗೊತ್ತಿರ್ತದಲ್ಲ ನಾವು ಹೇಳ್ಬೇಕು. ಈಗ ಮುಗಿದ ಮೇಲೆ ಮಾಡಿದ್ದು DC ಸಾಹೇಬ್ರು ಅನುಮತಿ ತಗೊಂಡು ಮಾಡಬೇಕಿದ್ದು. ಇನ್ನೊಂದು ಅವ್ರು ಹೇಳೋದೇನೆಂದ್ರೆ ನಿಮ್ಮ ಸಿಬ್ಬಂದಿ ಕೊಟ್ಟರೆ ಅವ್ರ ಮೇಲೆ ಅದು ಆಕ್ಷೇಪ ಇನ್ನು ತರಲೇಬೇಕು. ಅದೆಷ್ಟು ದಿವಸ ಆಗುತ್ತೆ ಸರ್? DC ಹೋಗಿ ನೀವು ಮೀಟ್ ಮಾಡಿ DC ಅವರು ಅವ್ರಿಗೆ ಸೋಮವಾರದ ಒಳಗಡೆ ಇತ್ಯರ್ಥ ಮಾಡಬೇಕು. ಅದಕ್ಕೆ DC ಅವ್ರ ಮೀಟ್ ಮಾಡ್ರಪ್ಪ. ಅಷ್ಟೊಳಗೆ ಹೋಗಿ ಜಿಲ್ಲಾಧಿಕಾರಿ AC ಮೀಟ್ ಮಾಡಿ ಏನ್ ಹೇಳ್ತಾರೆ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. DC ಹತ್ರ ಅವ್ರು ಹೋಗೋದಾ ನೀವು? ಅವ್ರು ಹೋಗ್ಬೇಕು. ನಮ್ಮ ಸರ್ ಅವಾಗ ನಮ್ಮ ಕರೆದ ನಾವು ಹೋಗಿ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರಲ್ಲ ಸರ್ ಈಗ ಅವ್ರಿಗೊಂದು ಕೊಡಿ ಹೋಗ್ಬೋದಲ್ಲ? ಅವ್ರಿಗೊಂದು ಕೊಡಿ ಅರ್ಜಿನ DC ಅವ್ರಿಗೊಂದು ಕೊಡಿ. ಅವ್ರಿಗೆ ಅಲ್ಲಿಂದ ಬರ್ತಾರೆ ರಿಪೋರ್ಟ್ ಬರ್ತಾರೆ ಆಮೇಲೆ ನಾವು